ನಿಮ್ಮ ಹತ್ರ ಸಾಕ್ಷಿಯಾಗಿ ಕೊನೆಯಾದ ಸ್ಥಳದಲ್ಲಿ ನಿಮ್ಮನ್ನಟ್ಟು ಯಾರು ಬೇರೆ ಯಾರು ಇಲ್ಲ. ಅದು ಅಲ್ಲದೆ ನಿಮ್ಮ ಕೈಯ ರಕ್ತವನ್ನು ನೋಡಿದರೆ ಬೇರೆಯನ್ನು ಬಂಧಿಸಿದ ಈ ಸಮಾಜ ನನ್ನ ಹುಚ್ಚ ಎನ್ನುತ್ತಾರೆ. ಇನ್ಸ್ಪೆಕ್ಟರ್, ನೀವು ಹುಚ್ಚರಾಗಿದ್ದರಿಂದಲೇ ನನ್ನನ್ನು ಬಂಧಿಸುತ್ತಿದ್ದೆ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡದೆ ನನ್ನನ್ನು ಬಂಧಿಸಿದ್ದೆ. ಆದರೆ ನಿರಪರಾಧಿಯನ್ನು ಅಪರಾಧಿಯನ್ನು ಆಗಿ ಮಾಡಲಾಗುತ್ತದೆ. ನೋಡಿ ಡಾಕ್ಟರ್, ಅಪರಾಧಿಯನ್ನು ನಿರಪರಾಧಿ ಎನ್ನುತ್ತದೆ ಈ ಸಮಾಜ. ನಿರಪರಾಧಿಯನ್ನು ಕೋರ್ಟಿನ ತೀರ್ಮಾನ ಮಾಡುತ್ತದೆ. ನೀವೇನಿದ್ರು ಅಲ್ಲೇ ವಾದ ಮಾಡಿ. ಇನ್ಸ್ಪೆಕ್ಟರ್, ನಿಮ್ಮಂತ ಲಂಚಕೋರ ಅಧಿಕಾರಿಗಳು ನಿಜವಾದ ಅಪರಾಧಿಗಳನ್ನು ಬಿಟ್ಟು ನಮ್ಮಂತ ಅಪರಾಧಿಗಳನ್ನು ಕೋರ್ಟ್ ಕಟಕಟೆಯಲ್ಲಿ ಒಯ್ದು ನಿಲ್ಲಿಸಿದರು. ಕೋರ್ಟ್ ಅವರು ಏನು ಮಾಡಲು ಸಾಧ್ಯ? ನೋಡಿ ಡಾಕ್ಟರ್, ನೀವು ಕಾನೂನು ಬಲ್ಲವರು. ನಿಮಗೆ ಹೆಚ್ಚಿಗೆ ಹೇಳುವ ಅವಶ್ಯಕತೆ ನಮಗಿಲ್ಲ. ಡಾಕ್ಟರ್, ಕಾನ್ಸ್ಟೇಬಲ್, ಈ ಶವವನ್ನು ಹಾಸ್ಪಿಟಲ್ ಕಳಿಸಿ. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ. ಇನ್ಸ್ಪೆಕ್ಟರ್, ಇವನ ಉಪದೇಶ ಕೇಳಲು ಬಂದಿರುವಿರೋ ಅಥವಾ ಇವನನ್ನು ಬಂಧಿಸಲಕ್ಕೆ ಬಂದಿದ್ದೀರಿ? ಒಟ್ಟು ಎಳೆದುಕೊಂಡು ನಡೆಯರಿ ಸ್ವಕ್ಕಿನ ಕುನ್ನಿಯನ್. ಆಯ್ತು ಪ್ರಾಯ್, ನಿಮ್ಮ ಇಷ್ಟದಂತೆ ಪ್ರದೀಪ್ನನ್ನು ಅರೆಸ್ಟ್ ಮಾಡಿದ್ದೇನೆ. ಕೀರ್ತಿರಾಜನ ಎಂಕಲು ತಿಂದು ಬದುಕುವ ಸ್ವಾನ ನೀನು. ನಿರೂಪರಾಧಿಯಾದ ನನ್ನ ಕೈಗಳಿಗೆ ಇಂದು ಕಬ್ಬಿಣದ ಸಂಕೋಲೆಯನ್ನು ತೋರಿಸಿರುವ ಎಲ್ಲ ಮಗನ ಕಾದು ನೋಡು ಮಗನ, ಇದರ ತಾತ್ಪರ್ಯವಲ್ಲ. ಕಲ್ಪನಾ, ನೀನು ಇವನನ್ನು ಮದುವೆಯಾಗಲಿಲ್ಲ ಎನ್ನುವ ಕಾರಣಕ್ಕೆ ನೀನು ಮನೆಯಲ್ಲಿ ಇಲ್ಲದಾಗ ನಿನ್ನ ಗಂಡ ರಾಜೇಶನನ್ನು ಜುಬೆಯಿಂದ ಚುಚ್ಚಿ ಕೊಂದು ಬಿಟ್ಟಿದ್ದಾನೆ ಈ ಬದ್ಮಾಶ್. ಸುಳ್ಳು ಕಲ್ಪನಾ, ಸುಳ್ಳು. ಸುಳ್ಳು. ನೀನಾದರೂ ನನ್ನ ಮಾತನ್ನು ನಂಬಬಾರದು ಕಲ್ಪನಾ. ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೆ? ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೆ ಅಂತ ನನ್ನ ಪತಿಯನ್ನ ಈ ರೀತಿ ಚುಚ್ಚಿ ಚುಚ್ಚಿ ಕೊಂದು ಹಾಕಿದ್ದೀಯ. ಮಿತ್ರನಾಗಿ ಕಳ್ಳನಂತೆ ನಮ್ಮ ಮನೆಗೆ ಬಂದು ನನ್ನ ಮೇಲೆ ಕಣ್ಣು ಹಾಕಿ ನಿನ್ನ ಸ್ವಾರ್ಥ ತೀರದೆ ಹೋದಾಗ ಅನ್ಯಾಯವಾಗಿ ದೇವರಂತ ನನ್ನ ಪತಿಯನ್ನ ದೂರ ಮಾಡಿಬಿಟ್ಟಿಯಲ್ಲ. ನನ್ನ ಮಾಂಗಲ್ಯವನ್ನೇ ಕೆತ್ತ ಕಲ್ಪನಾ, ಸ್ನೇಹಕ್ಕೆ ಅಪಾರ ಬೆಲೆ ಕೊಡುವ ನಾನು ಎಂದಿಗೂ ಸ್ನೇಹ ಕಳಂಕ ತರುವಲ್ಲ. ಈ ದುರಾತ್ಮನ ಮಾತನ್ನು ಕೇಳಿ ನನ್ನ ಹೃದಯಕ್ಕೆ ಇಲ್ಲದ ಬಿರುಗುಡೆ ನಾಡಿದರೆ ನಾನು ಖಂಡಿತವಾಗಿ ಬದುಕುವುದು. ಮುಚ್ಚ ಬಾಯಿ. ನಿನ್ನ ಸ್ವಾರ್ಥಕ್ಕಾಗಿ ಅನ್ಯಾಯವಾಗಿ ನನ್ನ ಪತಿಯನ್ನ ಬಲಿ ತೆಗೆದುಕೊಂಡಿರುವ ನೀಚ ನೀನು. ಅದಕ್ಕಾಗಿಯೇ ಆ ದೇವರು ನಿನಗೆ ತಂದೆ ತಾಯಿ ಇಲ್ಲದ ಅನಾಥರನ್ನಾಗಿ ಮಾಡಿಬಿಟ್ಟಿದ್ದಾರೆ. ನೀನು ಮಾಡಿರುವ ದ್ರೋಹಕ್ಕೆ ಆ ದೇವಿ ನಿನ್ನನ್ನು ಖಂಡಿತವಾಗಿಯೂ ಕ್ಷಮೆ. ನೋಡಿ ಮಿಸ್ಟರ್ ಕಲ್ಪನಾ, ನಿಮ್ಮ ಮನೆಯಲ್ಲಿ ಕೀರ್ತಿರಾಜ ಇರುವ
ಅಲ್ಲಿವರೆಗೂ ನಾವು ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ. ಕಾನ್ಸ್ಟೇಬಲ್, ಒಳಗಡೆ ನಡೆಯಿರಿ. ಲೇ ಪ್ರಳಯ! ಕೊನೆಗೂ ನಿನ್ನ ಆಟವನ್ನ ಸಾಧಿಸಿದೀಯಾ ಮಗನೇ. ಮಲಗಿದ್ದ ಮಿಡಿ ನಾಗರವನ್ನ ಬಡಿದಪ್ಪಿಸಿದೀಯಾ.